ಭಗವದ್ಗೀತೆಯ ಪಾಠಗಳು. ನೀವು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಕ್ಷಣ ಬಂದಾಗ ಹೃದಯ ಮತ್ತು ಬುದ್ಧಿ ಒಂದೇ ಮಾತು ಹೇಳುತ್ತವೆ ಎಂದು ಎಂದಿಗೂ ನಿರೀಕ್ಷಿಸಬೇಡಿ. ನೀವು ನಿಮ್ಮ ಕನಸುಗಳನ್ನು ಅನುಸರಿಸಬೇಕೇ ಅಥವಾ ನಿಮ್ಮ ಮೇಲೆ ಇರಿಸಿರುವ ನಿರೀಕ್ಷೆಗಳನ್ನು ಪೂರೈಸಬೇಕೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿರಬಹುದು. ಇಂತಹ ಸನ್ನಿವೇಶವೇ ಅರ್ಜುನನು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಎದುರಿಸಿದ ಸ್ಥಿತಿ. ಅರ್ಜುನ ತನ್ನ ಕರ್ತವ್ಯವನ್ನು ಪೂರೈಸಲು ಯೋಧನಾಗಿ ಸಜ್ಜನಾಗಿದ್ದರೂ ತನ್ನದೇ ಕುಟುಂಬದ ಸದಸ್ಯರ ವಿರುದ್ಧ ಹೋರಾಟ ನಡೆಸಬೇಕಾದ ಅನಿವಾರ್ಯತೆಯ ಬೆನ್ನಟ್ಟಿನಲ್ಲಿ ಅವನ ಮನಸ್ಸು ತುಮುಲಗೊಳ್ಳುತ್ತದೆ. ಇದು ಕೇವಲ ಯೋಧನ ಸಮಸ್ಯೆಯಲ್ಲ, ಆದರೆ ಮನುಷ್ಯನ ಹೃದಯ ಮತ್ತು ಮನಸ್ಸಿನ ಹೋರಾಟದ ಸಂಕೇತವಾಗಿದೆ. ಜೀವನದಲ್ಲಿಯೂ ನಾವು ಇಂತಹ ಆತ್ಮ ಸಂಶಯವನ್ನು ಎದುರಿಸುತ್ತೇವೆ. ಉದಾಹರಣೆಗೆ, ಕಲಾವಿದನಾಗಲು ಕನಸು ಕಾಣುವ ವಿದ್ಯಾರ್ಥಿ ತನ್ನ ಹೃದಯದ ಇಚ್ಛೆಗಳನ್ನು ಅನುಸರಿಸಲು ಬಯಸಿದಾಗ ಅವನ ಪೋಷಕರು ವೈದ್ಯನಾಗಿ ತಮ್ಮ ಕನಸುಗಳನ್ನು ಅವನಿಂದಲೇ ತೋರಿಸಲು ಬಯಸಬಹುದು. ಈಗಾಗಲೇ ಈ ರೀತಿಯ ಆಂತರಿಕ ಹೋರಾಟವನ್ನು ಅನುಭವಿಸುವ ಪ್ರತಿ ವ್ಯಕ್ತಿಗೆ ಅರ್ಥವಿಲ್ಲದ ಆತಂಕವಿರಬಹುದು. ಆದರೆ ಇಂತಹ ಕ್ಷಣಗಳಲ್ಲಿ ನಮ್ಮ ಭಾವನೆಗಳನ್ನು ಆಲಿಸುವುದು ಮತ್ತು ನಮ್ಮ ಕರ್ತವ್ಯವನ್ನು ಅರಿತು ಅದಕ್ಕೆ ಬದ್ಧರಾಗಿ ಮುಂದೆ ಸಾಗುವುದು ಅತಿ ಮುಖ್ಯ. ಇಂತಹ ಸನ್ನಿವೇಶಗಳಲ್ಲಿ ತನ್ನ ಸಂಕಟವನ್ನು ಪೂರಕವಾಗಿ ಅರ್ಥೈಸಿದ ಅರ್ಜುನನಂತಹ ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸಬೇಕಾಗುತ್ತದೆ.